ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಇವತ್ತು ಎನ್ಡಿಎ ಸಭೆಯನ್ನ ನಡೆಸಿತು. ಈ ಸಭೆ ಸುದೀರ್ಘ 1.5 ಗಂಟೆಗಳ ಕಾಲ ನಡೀತು. 1.5 ಗಂಟೆಗಳ ಕಾಲದಲ್ಲಿ ಏನೆಲ್ಲ ಚರ್ಚೆಗಳು ಆಗಿರಬಹುದು, ಏನು ಎತ್ತ ಇದೆಲ್ಲದರ ಬಗ್ಗೆ ಬಹಿರಂಗಪಡಿಸಲ್ಲ. ಒಳಗೆ ಏನೆಲ್ಲ ಚರ್ಚೆಗಳು ನಡೆಸ್ಕೊಂಡಿದ್ದಾರೆ ಅಂತ. ಆದ್ರೆ ಸರ್ಕಾರ ರಚನೆಯ ಕುರಿತಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯವನ್ನ ಪಡ್ಕೊಂಡಾಗಿದೆ. ಈಗ ಹಕ್ಕು ರಚನೆಗೆ 7:30ಕ್ಕೆ ರಾಷ್ಟ್ರಪತಿ ಭವನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಸೊ ಅಲ್ಲಿ ಹೋಗಿ ಹಕ್ಕು ರಚನೆಗೆ ತಮ್ಮ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಈ ತರ ಸಮ್ಮಿಶ್ರ ಸರ್ಕಾರಗಳು ಬಂದಾಗ ಎಲ್ಲಾ ಪಕ್ಷಗಳಿಂದ ಬೆಂಬಲ ಪತ್ರವನ್ನ ತಗೊಂಡು ಒಬ್ರು ಹೋಗಿ ಕೊಡ್ತಾರೆ, ಅಥವಾ ಎಲ್ಲ ಪ್ರಮುಖ ನಾಯಕರು, ಈಗ TDP ಇಂದ ಚಂದ್ರಬಾಬು ನಾಯ್ಡು, NDA ಇಂದ JDU ಇಂದ ನಿತೀಶ್ ಕುಮಾರ್, ಈ ತರ ಎಲ್ಲ ಲೀಡರ್ಗಳು ಕೂಡ ಹೋಗಿ ಎಷ್ಟೋ ಸರ್ತಿ ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡಿಸಿದ್ದಾರೆ, ನಮ್ಮ ಶಕ್ತಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಈಗ ಕೆಲವು ನಾಯಕರೆಲ್ಲ ಮೋದಿ ಅವ್ರ ಜೊತೆನಲ್ಲಿ ಹೋಗ್ಬಿಟ್ಟು, ಮೋದಿ ಹೋಗ್ತಾರೋ ಅಥವಾ ಅಮಿತ್ ಶಾ, JP ನಡ್ಡಾ, ರಾಜನಾಥ್ ಸಿಂಗ್ ಅವ್ರು ಹೋಗ್ತಾರೋ, ಯಾರೇ ಹೋದರೂ ಕೂಡ ನಮಗೆ ಇಷ್ಟು ಪಕ್ಷಗಳ ಬೆಂಬಲ ಇದೆ, ನಮ್ಮ ಹತ್ರ ಇಷ್ಟು ನಂಬರ್ ಇದೆ ಅಂತ ಒಂದು ಲೆಟರ್ ಕೊಟ್ಟು ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದಾಗ ಸಹಜವಾಗಿ ರಾಷ್ಟ್ರಪತಿಗಳು ಆಹ್ವಾನ ಕೊಡ್ತಾರೆ. ದಿನಾಂಕ ನಿಗದಿ ಮಾಡಿ ಇವರೇ ಒಂದು ಡೇಟ್, ಇವ್ರಿಗೆ ಅನುಕೂಲಕರ ಡೇಟ್ ಹೇಳಿದ್ರೆ ಅದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ತಯಾರಿ ನಡೆಯುತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಸರ್ಕಾರಗಳು ರಚನೆ ಆಗುವ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಅಂತ ಕರೀತಾರೆ. ನಮ್ಮ ಹಕ್ಕಿದೆ, ನಮಗೆ ಜನರು ಆದೇಶ ಕೊಟ್ಟಿದ್ದಾರೆ, ನಾವು ಗೆದ್ದಿದ್ದೀವಿ, ಹಾಗಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ರಾಷ್ಟ್ರಪತಿಗಳಿಗೆ ಹೋಗಿ ಕೇಳುವಂಥದ್ದು, ಅದು ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಮಾಡುವಂಥದ್ದು. ಹಾಗಾಗಿ ಅದನ್ನು ಇವತ್ತು ಅವರು ಮಾಡ್ತಾರೆ. ನನ್ನ ಪ್ರಕಾರ ಈಗಷ್ಟೇ ಸಭೆ ಮುಕ್ತಾಯ ಆಗಿದೆ. 1.5 ಗಂಟೆ ಕಾಲ NDA ಸಭೆ ನಡೆದಿದೆ. ಐ ಥಿಂಕ್ ಸಭೆಯಲ್ಲಿ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಎಲ್ಲರೂ ಕೂಡ ಒಕ್ಕೊರಲಿನಿಂದ ತಮ್ಮ ನಾಯಕನ ಆಯ್ಕೆಯನ್ನು ಕೂಡ ಮಾಡಿರಬೇಕಾಗುತ್ತೆ. ಯಾರು ಪ್ರಧಾನಿ ಆಗಬೇಕು ಅಂತ ಅಂದ್ಬಿಟ್ಟು ಆಯ್ಕೆ ಮಾಡಬೇಕಲ್ಲ, ಸೊ ಅದನ್ನು ಕೂಡ ಮಾಡಬೇಕಾಗತ್ತೆ, ಅದನ್ನು ರಾಷ್ಟ್ರಪತಿಗಳಿಗೆ ತಿಳಿಸ್ಬೇಕಾಗತ್ತೆ. ನಾವೆಲ್ಲರೂ ಒಕ್ಕೊರಲಿನಿಂದ ಈ ಥರ ಪ್ರಧಾನಿಯಾಗಿ ಮೋದಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಅಭ್ಯರ್ಥಿಯಾಗಿ ಅಂತ ಹೇಳ್ಬೋದು. ಹೊರ ಬರ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. TDP ಇಂದ ಚಂದ್ರಬಾಬು ನಾಯ್ಡು, JDU ನಿಂದ ನಿತೀಶ್ ಕುಮಾರ್. ಇವತ್ತು ನಿತೀಶ್ ಕುಮಾರ್ ಅವರು ಒಂದು ಶಾಕ್ ಕೊಟ್ಬಿಟ್ರು. ಬೆಳಿಗ್ಗೆ ಅವರು ಪಾಟ್ನಾದಿಂದ ಡೆಲ್ಲಿಗೆ ಬರಬೇಕಾದ್ರೆ ಚಾರ್ಟರ್ಡ್ ಫ್ಲೈಟ್ನಲ್ಲಿ ತೇಜಸ್ವಿ ಯಾದವ್ ಜೊತೆ ಬಂದ್ಬಿಟ್ರು ಜೊತೆನಲ್ಲಿ. ತೇಜಸ್ವಿ ಯಾದವ್ ಆಲ್ರೆಡಿ ಇವ್ರನ್ನ ಇಂಡಿ ಒಕ್ಕೂಟಕ್ಕೆ ಸೆಳ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಒಟ್ಟಿಗೆ ಒಂದೇ ಫ್ಲೈಟಲ್ಲಿ ಬರ್ತಾ ಇದ್ದಾರೆ ಅಂತೆಲ್ಲ ಆಯಿತು. ಬಟ್ ಅದಾದಮೇಲೆ ಬಂದ ಮಾಹಿತಿ ನಿತೀಶ್ ಕುಮಾರ್ ಅವರು, ಇಲ್ಲ ಇಟ್ಸ್ ಟೂ ಲೇಟ್, ನಾವು NDA ಜೊತೆನೆಲ್ಲ ಇರ್ತೀವಿ, ನಮ್ದು ಅದು ಮುಗಿದ ಅಧ್ಯಾಯ ಇಂಡಿ ಒಕ್ಕೂಟದ್ದು ಅಂತ ಫರ್ಮ್ ಡಿಸಿಷನ್ ತಗೊಂಡಿದ್ದಾರೆ.